ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ವಲಸಿಗರ ನಿವಾಸ ಅದನ್ನ ತೆರವು ಮಾಡುವಂತಹ ಕೆಲಸ ಈಗ ರಾಜಕೀಯ ರೂಪವನ್ನ ಪಡೆದುಕೊಂಡಿದೆ. ಒಂದು ಕಡೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ಸಚಿವ ಜಮೀರ್ ಅಹಮದ್ ಖಾನ್ ಈ ವಿಚಾರಗಳ ಬಗ್ಗೆ, ಸದ್ಯಕ್ಕಿನ ಬೆಳವಣಿಗೆಯ ಬಗ್ಗೆ ಮಾತಾಡಿದ್ದಾರೆ. ಜಮೀರ್ ಅಹಮದ್ ಹೇಳಿರೋದು ಏನು ಅಂತಂದ್ರೆ, ಸೂರಿನ ಭಾಗ್ಯವನ್ನ ಕಲ್ಪಿಸಿಕೊಡಲಾಗುವ ಮಾತನ್ನ ಹೇಳಿದ್ದಾರೆ. ನಾಳೆ ಸಿದ್ದರಾಮಯ್ಯ ಅವರು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ಸೂಚನೆ ಕೊಟ್ಟ ಬೆನ್ನಲ್ಲೇ ಸಿಎಂ ಅವರ ಸಭೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ. ನಾಳೆ ಸಿಎಂ ಸಭೆ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಕೋಗಿಲು ಬಡಾವಣೆ ಭೇಟಿ ಬಳಿಕ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಏನದು ಗುಡ್ ನ್ಯೂಸ್? ಕೆಸಿ ವೇಣುಗೋಪಾಲ್ ಅವರ ಸೂಚನೆ ಬೆನ್ನಲ್ಲೇ ಸಿಎಂ ಸಭೆಯನ್ನ ಕರೆದಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ನಾಳೆ ಸಿಎಂ ಸಭೆಯ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಜಮೀರ್ ಅಹಮದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಕೋಗಿಲು ಬಡಾವಣೆ ನಿವಾಸಿಗಳಿಗೆ ಮನೆಯನ್ನ ಕೊಡ್ತಾರಾ ಸರ್ಕಾರದವರು? ಜಮೀರ್ ಅಹಮದ್ ಕೋಗಿಲು ಬಡಾವಣೆ ಭೇಟಿಯ ಬಳಿಕ ಹೇಳಿದ್ದೇನು? ಸಿಎಂ ಸಭೆಯ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಏನೆಲ್ಲ ಮಾತಾಡಿದ್ರು ಜಮೀರ್, ಬನ್ನಿ ನೋಡೋಣ. ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಸಿಎಂ ಅವರು ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇದು ಆಲ್ಟರ್ನೇಟ್ ಏನಾದ್ರು ಇವ್ರು ವ್ಯವಸ್ಥೆ ಮಾಡಿ ಕೊಡಬೇಕಂತ ಒಂದು ಸಿಎಂ ನಿರ್ಧಾರ ತಗೊಳ್ಬಹುದು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸಿಹಿ ಸುದ್ದಿ ನಾಳೆ ಸಿಗಬಹುದು ಅಂತ ನಾನು ಭಾವಿಸ್ತೀನಿ. ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಸಿಎಂ ಅವರು ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ನಿಮಿಷ, ಈಗ ಕೇರಳದವ್ರು ಯಾರಿಲ್ಲ ಇಲ್ಲಿ, ತಮ್ಗೆಲ್ಲ ಗೊತ್ತಿದೆ. ಕೇರಳ ವಾಸಿಗಳು ಯಾರಿಲ್ಲ. ಈ ತರ ಬಹಳ ಘಟನೆಗಳಾಗಿದೆ. ಇದೇ ತರ ಯುಪಿದಲ್ಲಿ ಬುಲ್ಡೋಸ್ ಮಾಡಿದ್ರು ಮನೆಯಲ್ಲ. ಏನೀಗ ಕೇರಳ ಚೀಫ್ ಮಿನಿಸ್ಟರ್ ಯುಪಿಗೆ ಹೋಗಿಲ್ಲ, ಅವಾಗ ಚುನಾವಣೆ ಇರಲಿಲ್ಲ. ಈಗ ಏಪ್ರಿಲ್ ಅಲ್ಲಿ ಚುನಾವಣೆ ಬರ್ತದೆ ಹಿನ್ನೆಲೆಯಲ್ಲಿ ಇದೆಲ್ಲ ರಾಜಕೀಯ. ಅವ್ರು ಏನಾರ ಮಾಡಂಗಿದ್ದಿದ್ರೆ ಮಾನ್ಯ ಕೇರಳ ಮುಖ್ಯಮಂತ್ರಿಗಳು ಏನಾರ ಬಡವ್ರ ಬಗ್ಗೆ ಕಾಲೇಜ್ ಇದ್ದೀರ ಮಾಡಂಗಿದ್ರೆ ಕೊಡಬೇಕಾಗಿದೆ ಅನ್ನೋದನ್ನ. ತಗೊಳಪ್ಪ, ಕೇರಳ ಕಡೆಯಿಂದ ಬಡವ್ರು ನಮ್ಮ ಪಕ್ಷದ ವತಿಯಿಂದನೋ ಇಲ್ಲ ಸರ್ಕಾರ ವತಿಯಿಂದನೋ ಇಷ್ಟು ಮನೆಗಳು ನಾವು ಕೊಡ್ತೀವಿ ಅಂತ ಈಗ ನಾವು ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರದಲ್ಲಿ ಫ್ಲಡ್ ಅಲ್ಲಿ ಮನೆಗಳು ಹಾಳಾಗಿತ್ತು. ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಕಟ್ತಾ ಇದ್ವಿ, ನಮ್ಮ ಇಲಾಖೆಯಿಂದಾನೆ ರಾಜೀವ್ ಗಾಂಧಿಯಿಂದಾನೆ ಕಟ್ಕೊಡ್ತಾ ಇದೀವಿ. ಆತರ ಘೋಷಣೆ ಮಾಡಬೇಕಾಗಿತ್ತು. ಇವ್ರು ಬರೀ ರಾಜಕೀಯ ಮಾಡಕ್ ಬಂದಿರೋದು. ಇವರು ಬಡವ್ರ ಬಗ್ಗೆ ಕಾಳಜಿ ಯಾರಿಗಿಲ್ಲ. ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ವಲಸಿಗರ ನಿವಾಸ ಅದನ್ನ ತೆರವು ಮಾಡುವಂತಹ ಕೆಲಸ ಈಗ ರಾಜಕೀಯ ರೂಪವನ್ನ ಪಡೆದುಕೊಂಡಿದೆ. ಒಂದು ಕಡೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ಸಚಿವ ಜಮೀರ್ ಅಹಮದ್ ಖಾನ್ ಈ ವಿಚಾರಗಳ ಬಗ್ಗೆ, ಸದ್ಯಕ್ಕಿನ ಬೆಳವಣಿಗೆಯ ಬಗ್ಗೆ ಮಾತಾಡಿದ್ದಾರೆ. ಜಮೀರ್ ಅಹಮದ್ ಹೇಳಿರೋದು ಏನು ಅಂತಂದ್ರೆ, ಸೂರಿನ ಭಾಗ್ಯವನ್ನ ಕಲ್ಪಿಸಿಕೊಡಲಾಗುವ ಮಾತನ್ನ ಹೇಳಿದ್ದಾರೆ. ನಾಳೆ ಸಿದ್ದರಾಮಯ್ಯ ಅವರು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ಸೂಚನೆ ಕೊಟ್ಟ ಬೆನ್ನಲ್ಲೇ ಸಿಎಂ ಅವರ ಸಭೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ. ನಾಳೆ ಸಿಎಂ ಸಭೆ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಕೋಗಿಲು ಬಡಾವಣೆ ಭೇಟಿ ಬಳಿಕ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಏನದು ಗುಡ್ ನ್ಯೂಸ್? ಕೆಸಿ ವೇಣುಗೋಪಾಲ್ ಅವರ ಸೂಚನೆ ಬೆನ್ನಲ್ಲೇ ಸಿಎಂ ಸಭೆಯನ್ನ ಕರೆದಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ನಾಳೆ ಸಿಎಂ ಸಭೆಯ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಜಮೀರ್ ಅಹಮದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಕೋಗಿಲು ಬಡಾವಣೆ ನಿವಾಸಿಗಳಿಗೆ ಮನೆಯನ್ನ ಕೊಡ್ತಾರಾ ಸರ್ಕಾರದವರು? ಜಮೀರ್ ಅಹಮದ್ ಕೋಗಿಲು ಬಡಾವಣೆ ಭೇಟಿಯ ಬಳಿಕ ಹೇಳಿದ್ದೇನು? ಸಿಎಂ ಸಭೆಯ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಏನೆಲ್ಲ ಮಾತಾಡಿದ್ರು ಜಮೀರ್, ಬನ್ನಿ ನೋಡೋಣ. ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಸಿಎಂ ಅವರು ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇದು ಆಲ್ಟರ್ನೇಟ್ ಏನಾದ್ರು ಇವ್ರು ವ್ಯವಸ್ಥೆ ಮಾಡಿ ಕೊಡಬೇಕಂತ ಒಂದು ಸಿಎಂ ನಿರ್ಧಾರ ತಗೊಳ್ಬಹುದು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ
ಒಳ್ಳೆ ಸಿಹಿ ಸುದ್ದಿ ನಾಳೆ ಸಿಗಬಹುದು ಅಂತ ನಾನು ಭಾವಿಸ್ತೀನಿ. ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಸಿಎಂ ಅವರು ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಈಗ ಕೇರಳದವ್ರು ಯಾರಿಲ್ಲ ಇಲ್ಲಿ, ತಮಗೆಲ್ಲ ಗೊತ್ತಿದೆ. ಕೇರಳ ವಾಸಿಗಳು ಯಾರಿಲ್ಲ. ಈ ತರ ಬಹಳ ಘಟನೆಗಳಾಗಿದೆ. ಇದೇ ತರ ಯುಪಿದಲ್ಲಿ ಬುಲ್ಡೋಸ್ ಮಾಡಿದ್ರು ಮನೆಯಲ್ಲ. ಏನೀಗ ಕೇರಳ ಚೀಫ್ ಮಿನಿಸ್ಟರ್ ಯುಪಿಗೆ ಹೋಗಿಲ್ಲ, ಅವಾಗ ಚುನಾವಣೆ ಇರಲಿಲ್ಲ. ಈಗ ಏಪ್ರಿಲ್ ಅಲ್ಲಿ ಚುನಾವಣೆ ಬರ್ತದೆ ಹಿನ್ನೆಲೆಯಲ್ಲಿ ಇದೆಲ್ಲ ರಾಜಕೀಯ. ಅವ್ರು ಏನಾರ ಮಾಡಂಗಿದ್ದಿದ್ರೆ ಮಾನ್ಯ ಕೇರಳ ಮುಖ್ಯಮಂತ್ರಿಗಳು ಏನಾರ ಬಡವ್ರ ಬಗ್ಗೆ ಕಾಲೇಜ್ ಇದ್ದೀರ ಮಾಡಂಗಿದ್ರೆ ಕೊಡಬೇಕಾಗಿದೆ ಅನ್ನೋದನ್ನ. ತಗೊಳಪ್ಪ, ಕೇರಳ ಕಡೆಯಿಂದ ಬಡವ್ರು ನಮ್ಮ ಪಕ್ಷದ ವತಿಯಿಂದನೋ ಇಲ್ಲ ಸರ್ಕಾರ ವತಿಯಿಂದನೋ ಇಷ್ಟು ಮನೆಗಳು ನಾವು ಕೊಡ್ತೀವಿ ಅಂತ. ಈಗ ನಮ್ದು ನಾವು ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರದಲ್ಲಿ ಫ್ಲಡ್ ಅಲ್ಲಿ ಮನೆಗಳು ಹಾಳಾಗಿತ್ತು. ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಕಟ್ತಾ ಇದ್ವಿ, ನಮ್ಮ ಇಲಾಖೆಯಿಂದಾನೆ ರಾಜೀವ್ ಗಾಂಧಿಯಿಂದಾನೆ ಕಟ್ಕೊಡ್ತಾ ಇದೀವಿ. ಆತರ ಘೋಷಣೆ ಮಾಡಬೇಕಾಗಿತ್ತು. ಇವ್ರು ಬರೇ ರಾಜಕೀಯ ಮಾಡಕ್ ಬಂದಿರೋದು. ಇವರು ಬಡವ್ರ ಬಗ್ಗೆ ಕಾಳಜಿ ಯಾರಿಗಿಲ್ಲ. ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ವಲಸಿಗರ ನಿವಾಸ ಅದನ್ನ ತೆರವು ಮಾಡುವಂತಹ ಕೆಲಸ ಈಗ ರಾಜಕೀಯ ರೂಪವನ್ನ ಪಡೆದುಕೊಂಡಿದೆ. ಒಂದು ಕಡೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ಸಚಿವ ಜಮೀರ್ ಅಹಮದ್ ಖಾನ್ ಈ ವಿಚಾರಗಳ ಬಗ್ಗೆ, ಸದ್ಯಕ್ಕಿನ ಬೆಳವಣಿಗೆಯ ಬಗ್ಗೆ ಮಾತಾಡಿದ್ದಾರೆ. ಜಮೀರ್ ಅಹಮದ್ ಹೇಳಿರೋದು ಏನು ಅಂತಂದ್ರೆ, ಸೂರಿನ ಭಾಗ್ಯವನ್ನ ಕಲ್ಪಿಸಿಕೊಡಲಾಗುವ ಮಾತನ್ನ ಹೇಳಿದ್ದಾರೆ. ನಾಳೆ ಸಿದ್ದರಾಮಯ್ಯ ಅವರು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ಸೂಚನೆ ಕೊಟ್ಟ ಬೆನ್ನಲ್ಲೇ ಸಿಎಂ ಅವರ ಸಭೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ. ನಾಳೆ ಸಿಎಂ ಸಭೆ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಕೋಗಿಲು ಬಡಾವಣೆ ಭೇಟಿ ಬಳಿಕ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಏನದು ಗುಡ್ ನ್ಯೂಸ್? ಕೆಸಿ ವೇಣುಗೋಪಾಲ್ ಅವರ ಸೂಚನೆ ಬೆನ್ನಲ್ಲೇ ಸಿಎಂ ಸಭೆಯನ್ನ ಕರೆದಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ನಾಳೆ ಸಿಎಂ ಸಭೆಯ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಜಮೀರ್ ಅಹಮದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಕೋಗಿಲು ಬಡಾವಣೆ ನಿವಾಸಿಗಳಿಗೆ ಮನೆಯನ್ನ ಕೊಡ್ತಾರಾ ಸರ್ಕಾರದವರು? ಜಮೀರ್ ಅಹಮದ್ ಕೋಗಿಲು ಬಡಾವಣೆ ಭೇಟಿಯ ಬಳಿಕ ಹೇಳಿದ್ದೇನು? ಸಿಎಂ ಸಭೆಯ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಏನೆಲ್ಲ ಮಾತಾಡಿದ್ರು ಜಮೀರ್, ಬನ್ನಿ ನೋಡೋಣ. ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಸಿಎಂ ಅವರು ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇದು ಆಲ್ಟರ್ನೇಟ್ ಏನಾದ್ರು ಇವ್ರು ವ್ಯವಸ್ಥೆ ಮಾಡಿ ಕೊಡಬೇಕಂತ ಒಂದು ಸಿಎಂ ನಿರ್ಧಾರ ತಗೊಳ್ಬಹುದು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸಿಹಿ ಸುದ್ದಿ ನಾಳೆ ಸಿಗಬಹುದು ಅಂತ ನಾನು ಭಾವಿಸ್ತೀನಿ. ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಸಿಎಂ ಅವರು ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಈಗ ಕೇರಳದವ್ರು ಯಾರಿಲ್ಲ ಇಲ್ಲಿ, ತಮಗೆಲ್ಲ ಗೊತ್ತಿದೆ. ಕೇರಳ ವಾಸಿಗಳು ಯಾರಿಲ್ಲ. ಈ ತರ ಬಹಳ ಘಟನೆಗಳಾಗಿದೆ. ಇದೇ ತರ ಯುಪಿದಲ್ಲಿ ಬುಲ್ಡೋಸ್ ಮಾಡಿದ್ರು ಮನೆಯಲ್ಲ. ಏನೀಗ ಕೇರಳ ಚೀಫ್ ಮಿನಿಸ್ಟರ್ ಯುಪಿಗೆ ಹೋಗಿಲ್ಲ, ಅವಾಗ ಚುನಾವಣೆ ಇರಲಿಲ್ಲ. ಈಗ ಏಪ್ರಿಲ್ ಅಲ್ಲಿ ಚುನಾವಣೆ ಬರ್ತದೆ ಹಿನ್ನೆಲೆಯಲ್ಲಿ ಇದೆಲ್ಲ ರಾಜಕೀಯ. ಅವ್ರು ಏನಾರ ಮಾಡಂಗಿದ್ದಿದ್ರೆ ಮಾನ್ಯ ಕೇರಳ ಮುಖ್ಯಮಂತ್ರಿಗಳು ಏನಾರ ಬಡವ್ರ ಬಗ್ಗೆ ಕಾಲೇಜ್ ಇದ್ದೀರ ಮಾಡಂಗಿದ್ರೆ ಕೊಡಬೇಕಾಗಿದೆ ಅನ್ನೋದನ್ನ. ತಗೊಳಪ್ಪ, ಕೇರಳ ಕಡೆಯಿಂದ ಬಡವ್ರು ನಮ್ಮ ಪಕ್ಷದ ವತಿಯಿಂದನೋ ಇಲ್ಲ ಸರ್ಕಾರ ವತಿಯಿಂದನೋ ಇಷ್ಟು ಮನೆಗಳು ನಾವು ಕೊಡ್ತೀವಿ ಅಂತ. ಈಗ ನಮ್ದು ನಾವು ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರದಲ್ಲಿ ಫ್ಲಡ್ ಅಲ್ಲಿ ಮನೆಗಳು ಹಾಳಾಗಿತ್ತು. ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಕಟ್ತಾ ಇದ್ವಿ, ನಮ್ಮ ಇಲಾಖೆಯಿಂದಾನೆ ರಾಜೀವ್ ಗಾಂಧಿಯಿಂದಾನೆ ಕಟ್ಕೊಡ್ತಾ ಇದೀವಿ. ಆತರ ಘೋಷಣೆ ಮಾಡಬೇಕಾಗಿತ್ತು. ಇವ್ರು ಬರೇ ರಾಜಕೀಯ ಮಾಡಕ್ ಬಂದಿರೋದು. ಇವರು ಬಡವ್ರ ಬಗ್ಗೆ ಕಾಳಜಿ ಯಾರಿಗಿಲ್ಲ. ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ವಲಸಿಗರ ನಿವಾಸ ಅದನ್ನ ತೆರವು ಮಾಡುವಂತಹ ಕೆಲಸ ಈಗ ರಾಜಕೀಯ ರೂಪವನ್ನ ಪಡೆದುಕೊಂಡಿದೆ. ಒಂದು ಕಡೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ಸಚಿವ ಜಮೀರ್ ಅಹಮದ್ ಖಾನ್ ಈ ವಿಚಾರಗಳ ಬಗ್ಗೆ, ಸದ್ಯಕ್ಕಿನ ಬೆಳವಣಿಗೆಯ ಬಗ್ಗೆ ಮಾತಾಡಿದ್ದಾರೆ. ಜಮೀರ್ ಅಹಮದ್ ಹೇಳಿರೋದು ಏನು ಅಂತಂದ್ರೆ, ಸೂರಿನ ಭಾಗ್ಯವನ್ನ ಕಲ್ಪಿಸಿಕೊಡಲಾಗುವ ಮಾತನ್ನ ಹೇಳಿದ್ದಾರೆ. ನಾಳೆ ಸಿದ್ದರಾಮಯ್ಯ ಅವರು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ಸೂಚನೆ ಕೊಟ್ಟ ಬೆನ್ನಲ್ಲೇ ಸಿಎಂ ಅವರ ಸಭೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ. ನಾಳೆ ಸಿಎಂ ಸಭೆ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಕೋಗಿಲು ಬಡಾವಣೆ ಭೇಟಿ ಬಳಿಕ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಏನದು ಗುಡ್ ನ್ಯೂಸ್? ಕೆಸಿ ವೇಣುಗೋಪಾಲ್ ಅವರ ಸೂಚನೆ ಬೆನ್ನಲ್ಲೇ ಸಿಎಂ ಸಭೆಯನ್ನ ಕರೆದಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ನಾಳೆ ಸಿಎಂ ಸಭೆಯ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ
ಜಮೀರ್ ಅಹಮದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಕೋಗಿಲು ಬಡಾವಣೆ ನಿವಾಸಿಗಳಿಗೆ ಮನೆಯನ್ನ ಕೊಡ್ತಾರಾ ಸರ್ಕಾರದವರು? ಜಮೀರ್ ಅಹಮದ್ ಕೋಗಿಲು ಬಡಾವಣೆ ಭೇಟಿಯ ಬಳಿಕ ಹೇಳಿದ್ದೇನು? ಸಿಎಂ ಸಭೆಯ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಏನೆಲ್ಲ ಮಾತಾಡಿದ್ರು ಜಮೀರ್, ಬನ್ನಿ ನೋಡೋಣ. ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಸಿಎಂ ಅವರು ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇದು ಆಲ್ಟರ್ನೇಟ್ ಏನಾದ್ರು ಇವ್ರು ವ್ಯವಸ್ಥೆ ಮಾಡಿ ಕೊಡಬೇಕಂತ ಒಂದು ಸಿಎಂ ನಿರ್ಧಾರ ತಗೊಳ್ಬಹುದು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸಿಹಿ ಸುದ್ದಿ ನಾಳೆ ಸಿಗಬಹುದು ಅಂತ ನಾನು ಭಾವಿಸ್ತೀನಿ. ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಸಿಎಂ ಅವರು ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ನಿಮಿಷ ಈಗ ಕೇರಳದವ್ರು ಯಾರಿಲ್ಲ ಇಲ್ಲಿ, ತಮ್ಗೆಲ್ಲ ಗೊತ್ತಿದ್ದಂಗೆ ಕೇರಳ ವಾಸಿಗಳು ಯಾರಿಲ್ಲ. ಈ ತರ ಬಹಳ ಘಟನೆಗಳಾಗಿದೆ. ಇದೇ ತರ ಯುಪಿದಲ್ಲಿ ಬುಲ್ಡೋಸ್ ಮಾಡಿದ್ರು ಮನೆಯಲ್ಲ. ಏನೀಗ ಕೇರಳ ಚೀಫ್ ಮಿನಿಸ್ಟರ್ ಯುಪಿಗೆ ಹೋಗಿಲ್ಲ, ಅವಾಗ ಚುನಾವಣೆ ಇರಲಿಲ್ಲ. ಈಗ ಏಪ್ರಿಲ್ ಅಲ್ಲಿ ಚುನಾವಣೆ ಬರ್ತದೆ ಹಿನ್ನೆಲೆಯಲ್ಲಿ ಇದೆಲ್ಲ ರಾಜಕೀಯ. ಅವ್ರು ಏನಾರ ಮಾಡಂಗಿದ್ದಿದ್ರೆ ಮಾನ್ಯ ಕೇರಳ ಮುಖ್ಯಮಂತ್ರಿಗಳು ಏನಾರ ಬಡವ್ರ ಬಗ್ಗೆ ಕಾಲೇಜ್ ಏನಾರು ಮಾಡಂಗಿದ್ರೆ ಕೊಡಬೇಕಾಗಿದೆ ಅನ್ನೋದನ್ನ ತಗೊಳಪ್ಪ. ಕೇರಳ ಕಡೆಯಿಂದ ಬಡವ್ರು ನಮ್ಮ ಪಕ್ಷದ ವತಿಯಿಂದನೋ ಇಲ್ಲ ಸರ್ಕಾರ ವತಿಯಿಂದನೋ ಇಷ್ಟು ಮನೆಗಳು ನಾವು ಕೊಡ್ತೀವಿ ಅಂತ ಈಗ ನಮ್ದು ನಾವು ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರದಲ್ಲಿ ಫ್ಲಡ್ ಅಲ್ಲಿ ಮನೆಗಳು ಹಾಳಾಗಿತ್ತು. ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಕಟ್ತಾ ಇದ್ವಿ, ನಮ್ಮ ಇಲಾಖೆಯಿಂದಾನೆ ರಾಜೀವ್ ಗಾಂಧಿಯಿಂದಾನೆ ಕಟ್ಕೊಡ್ತಾ ಇದೀವಿ. ಆತರ ಘೋಷಣೆ ಮಾಡಬೇಕಾಗಿತ್ತು. ಇವ್ರು ಬರೀ ರಾಜಕೀಯ ಮಾಡಕ್ ಬಂದಿರೋದು. ಇವರು ಬಡವ್ರ ಬಗ್ಗೆ ಕಾಳಜಿ ಯಾರಿಗಿಲ್ಲ.